ಮಧುರವ್ರ ಇವ್ರು ಬೇರೆ ಬಂದ್ರು, ನಂದೆಲ್ಲಿ ಇಡ್ಲಿ ನಂದು ಗೋಪಾಲ ಅಂತ. ಏನ್ ಕೊಡ್ರೆ ಎಲ್ಲೂ ಭಿಕ್ಷೆ ಎತ್ತಕ್ ಹೋಗಿಲ್ವಾ? ಅಂದ್ರೆ ನಿಮ್ ಗುಜ್ರಿ ಅಂಗಡಿಗೆ ಹೋಗಿಲ್ವಾ ಅಂದೆ. ಅಣ್ಣಪ್ಪನವ್ರೆ, ಅಟ್ಟಿಲಿ ಇದ್ಕೊಂಡು ಸೀದೋದ್ ಪಾತ್ರ ತೊಳೆಯಕ್ಕಿಂತ ಗುಜ್ರಿ ಅಂಗಡಿಲಿ ಪಟಪಟಿ ಚಡ್ಡಿ ಪನ್ನೀನ್ ಮಾರೋದೇ ವಾಸಿ ಅನ್ನಿ. ನನ್ ಬಗ್ಗೆ ಮಾತಾಡೋದ್ ಬಿಟ್ಟು ಇಲ್ಲಿ ಯಾಕೆ ಒಕ್ಕರ್ಸ್ಕೊಂಡ್ರಿ ಅಂತ ಹೇಳಿ. ಜಾನಿ, ಮನೆಗ್ ಬಂದವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನೀವು ಹೀಗ್ ಮಾತಾಡಿದ್ರೆ ಪಾಪ ಗೌಡ್ರಿಗೆ ಬೇಜಾರಾಗಲ್ವಾ? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ನಾನು ಇಷ್ಟು ದಿವಸ ಆಡಿರೋ ಮಾತಿಗೆ ನಮ್ಮ ಮನೆ ಕಡೆ ತಿರ್ಗು ನೋಡ್ತಿರ್ಲಿಲ್ಲ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತಾರೆ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನೀವ್ಯಾನೇ ಮಾತಾಡಿದ್ರು ನನಗ್ ಬೇಜಾರಿಲ್ಲ. ನಾಯಿ ಬೋಗಳಿದ್ರೆ ಸಿಮ್ಮಕ್ಕೇನು ಎಫೆಕ್ಟ್ ಆಗಲ್ಲ. ನೀವು ಬೋಗಳ್ತಾರಿ ನಾ ಗರ್ಜಿಸ್ತಾ ಇರ್ತೀನಿ. ಗೌಡ್ರೆ, ನೀವಿಬ್ರು ಚಿಕ್ಕ ಮಕ್ಳ ಹತ್ರ ಜಗಳ ಆಡೋದನ್ನ ಬಿಟ್ಟು ಬಂದ್ ವಿಷಯನ ಹೇಳಿ. ಮಧುರವ್ರೆ, ನಾ ಹೇಳಿರ್ನಿಲ್ವಾ ಅಣ್ಣಪ್ಪನವ್ರಿಗೆ ಒಂದು ಕೆಲಸ ಹುಡಿಕೊಂಬತ್ತೀನಿ ಅಂತ. ಈಗ ಇವ್ರಿಗೆ ಸೆಟ್ ಆಗಂತ ಒಂದು ಕೆಲಸ ಹುಡಿಕೊಂಬಂದಿನಿ. ವಾಟ್? ನೀವು ನನಗ್ ಕೆಲಸ ಹುಡ್ಕೊಂಡ್ ಬಂದಿದ್ದೀರಾ? ನೀವು ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಯಾವ್ದೋ ವೇಸ್ಟ್ ಪೇಪರ್ ಅಂಗಡಿಲಿ ವೇಸ್ಟ್ ಎತ್ತೋ ಕೆಲಸನೇ ಇರುತ್ತೆ. ನೀವು ಅದಕ್ಕೂ ಲಾಯಕ್ಕಿಲ್ಲ ಕಂಬಿಡಿ. ಆದ್ರೂ ಮಧುರವ್ರಿಗೋಸ್ಕರ ನೀವು ಜೀವನದಲ್ಲಿ ನನ್ನ ನೆನ್ಸ್ಕೋಬೇಕು ಅಂತ ಕೆಲಸ ಹುಡಿಕೊಂಬಂದಿನಿ. ಆದ್ರೆ ಈಗ ನೀವು ಕೆಲಸ ಮಾಡಬೇಕಾಗಿರೋದು ಬೆಂಗಳೂರ್ಲೆಲ್ಲ, ದುಬೈಲಿ. ಗೌಡ್ರೆ, ಏನ್ ಹೇಳ್ತಿದ್ದೀರಾ? ದುಬೈ ಅಲ್ಲ? ಹ್ಞೂ ಮಧುರವ್ರೆ, ನಾ ಹೇಳಿರ್ನಿಲ್ವಾ ನಾ ಯಾನೇ ಮಾಡಿದ್ರು ದೊಡ್ಡ ಲೆವೆಲ್ ಮಾಡ್ತೀನಿ ಅಂತ. ಅದಕ್ಕೆ ಅಣ್ಣಪ್ಪನವ್ರಿಗೆ ದುಬೈಲಿ ಕೆಲಸ ಮಾಡೋ ಅಂತ ಆಫರ್ ಹುಡಿಕೊಂಬಂದಿನಿ. ಗೌಡ್ರೆ, ನೀವ್ ಇಲ್ಲಿದ್ಕೊಂಡು ದುಬೈ ಕಾಂಟ್ಯಾಕ್ಟ್ಸ್ ಎಲ್ಲ ಹೇಗೆ? ಮಧುರವ್ರೆ, ನಾನು ನೋಡಕ್ಕ ಸಾಮಾನ್ಯ ವ್ಯಕ್ತಿ ತರ ಕಾಣ್ಬೋದು, ಆದ್ರೆ ನನ್ನ ಕಾಂಟ್ಯಾಕ್ಟ್ ಎಲ್ಲೆಲ್ಲ ಅದ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಈ ದುಬೈ ಕಾಂಟ್ಯಾಕ್ಟ್ ಒಂದು. ಆ ದುಬೈ ಶೇಖು ಮಹಮ್ಮದ್ ಅಬ್ದುಲ್ಲಾ ಇಲ್ಲ ಅನ್ನೋನಿಂದ ಈ ಕೆಲಸ ಸಿಕ್ಕದ ಏನಿ. ಶೇಖ್ ಮೊಹಮ್ಮದ್ ಅಬ್ದುಲ್ಲಾ ಇಲ್ಲ ಅವ್ರ ಹೆಸರಿಗಷ್ಟೇ ಇಲ್ಲ, ಆದ್ರೆ ಅವ್ರು ತಮ್ಮ ಎಲ್ಲ ಅದ. ಅವರು ಈಗ ಬೆಂಗಳೂರಿಗೆ ಬರ್ತಾವ್ರೆ. ಬಂದೇಟ್ಗಲೇ ಅಣ್ಣಪ್ಪನವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಇವರು ಇಂಟರ್ವ್ಯೂಲಿ ಪಾಸ್ ಆಗ್ಬಿಟ್ರೆ ಡೈರೆಕ್ಟ್ ದುಬೈ. ಅಲ್ಲೋಗಿ ನಾನೇನ್ ಕೆಲಸ ಮಾಡ್ಬೇಕು? ಏಣಿ ಹಾಕೊಂಡು ಹೊಂಟೆ ತೊಳಬೇಕು. ಅಯ್ಯ, ಹಂಗೆಲ್ಲ ಅಣ್ಣಪ್ಪನವ್ರೆ, ಅಲ್ಲಿ ಅವ್ರ ಆಪ್ತರಾಗಿ ಕೆಲಸ ಮಾಡಬೇಕು. ಹಾಗಿದ್ರೆ ಆಚೆ ಓಡಾಡ್ಕೊಂಡು ಮಾಡೋ ಅಂತ ಕೆಲಸ ಅನ್ಸುತ್ತೆ. ಇಲ್ಲ, ಇವ್ರ ಕೆಲಸ ಏನಿದ್ರು ಬೆಡ್ರೂಮ್ ಒಳಗೆ ಮಾತ್ರ. ಓ ಮಧುರವ್ರೆ, ಅವ್ರ ಬೆಡ್ರೂಮ್ಲಿ ದೊಡ್ಡ ತಿಜೋರಿಗಳವ. ಒಂದ್ ತಿಜೋರಿಯಿಂದ ಇನ್ನೊಂದ್ ತಿಜೋರಿಗೆ ಎತ್ತಿಟ್ಬಿಟ್ಟು ಜಪಾನು ನೋಡ್ಕೊಂಡಿರೋದು. ಅಂದ್ರೆ ಅಕೌಂಟೆಂಟ್ ಕೆಲಸ ಅನ್ಸುತ್ತೆ. ಒಂಥರ ಹಂಗೇನೆ ಮಧುರವ್ರೆ. ಒಟ್ನಲ್ಲಿ ಅಣ್ಣಪ್ಪನವ್ರು ಆ ದುಬೈ ಶೇಖ್ ಅವ್ರನ್ನ ಖುಷಿ ಪಡಿಸ್ಬಿಟ್ರೆ ಸಾಕು. ನಾನು ಹೇಗ್ರಿ ಅವ್ರನ್ನ ಖುಷಿ ಪಡಿಸ್ಲಿ? ಅಣ್ಣಪ್ಪನವ್ರ, ನಿಮ್ದು ಇರೋ ಟ್ಯಾಲೆಂಟ್ ತೋರಿಸಿ. ನೀವು ಎಷ್ಟು ಬೆವ್ರು ಹರಿಸ್ತಿದಾರೋ ಅಷ್ಟು ನಿಮಗೆ ದುಡ್ಡು ಸಿಗ್ತಾ ಹೋಯ್ತದೆ. ಸದ್ಯಕ್ಕೆ ನಿಮ್ಗೆ 7 ತಿಂಗಳು ಕೆಲಸ ಅದ. 7 ತಿಂಗಳಿಗೆ 7 ಲಕ್ಷ ರೂಪಾಯಿ ಕೊಡ್ತಾರೆ. 2 lakhs? ಗೌಡ್ರೆ, ಆ ಶೇಖ್ ಯಾವಾಗ ಬರ್ತಾರೆ ಅಂತ ಹೇಳಿ. ಅವ್ರು ಯಾವಾಗ ಬೇಕಿದ್ರು ಬಂದು ಜಾನಿನ ಕರ್ಕೊಂಡು ಹೋಗ್ಬೋದು. ಇದಕ್ಕೆ ನನ್ ಸಂಪೂರ್ಣವಾದ ಒಪ್ಪಿಗೆ ಇದೆ. ನಿನ್ನ ಹಣಕ್ಕೋಸ್ಕರ ಮಾರ್ತಿದ್ಯಾ? ಜಾನಿ, ನಾನ್ ನಿಮ್ನ ಮಾರ್ತಿಲ್ಲ, ಕೆಲಸ ಮಾಡ್ಲಿ ಅಂತ ಕಳಿಸ್ತಿರೋದು. ನಿಮ್ನ ಮಾರಿದ್ರು ಅಷ್ಟೊಂದು ದುಡ್ಡೇನ್ ಬರಲ್ಲ ಬಿಡಿ. ನೋಡಿದ್ರೆ ಅಣ್ಣಪ್ಪನವ್ರೆ, ನಿಮ್ಮ ಯೋಗ್ಯತೆ ಯಾರು ಗೊತ್ತಾಗಬೇಕು ಅವ್ರಿಗೆ ಚಂದ ಗೊತ್ತಾಗದೆ. ಇಂಥ ದೊಡ್ಡ ಆಫರ್ ಕೊಡಿಸ್ದ ಮೇಲೂ ನೀವು ನಾಲಾಯಕಿಗೆ ಇರ್ತೀನಿ ಅಂದ್ರೆ ಅಟ್ಟಿಲಿಯೇ ಇದ್ದು ಬಿಡಿ. ಗೌಡ್ರೆ, ಇನ್ಮೇಲೆ ಅವ್ರ ಮನೆ ಕೆಲಸ ಮಾಡೋದ್ ಬೇಡ. ಶೇಖ್ ಬಂದ್ ಕೂಡ್ಲೆ ಇಂಟರ್ವ್ಯೂಲ್ ಪಾಸ್ ಆಗೋ ತರ ಮಾಡೋ ಕೆಲಸ ನಿಮ್ದು. ಈ ಖುಷಿನ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನಾನು ಹೋಗಿ ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ. ಗೌಡ್ರೆ, ದುಬೈ ಶೇಖ್ ಯಾವ ತರ ರೀ? ಒಂಥರ ಅಂದ್ರೆ ಕೆಲ್ಸಗಾರನ ಕಂಡ್ರೆ ಯಾನೇ ಗೌರವ ಕೊಡ್ತೀರಿ ಅಂದಿ. ಅವ್ರು ಅಲ್ಲೇನ್ ಮಾಡ್ಕೊಂಡಿದ್ದಾರೆ? ಯಾನ್ ಮಾಡ್ಕೊಂಡಿದ್ದಾರೋ ಅಲ್ಲ, ಯಾನ್ ಮಾಡ್ಕೊಂಡಿಲ್ಲ ಅಂತ ಕೇಳಿ ಅವ್ರ ಹೆಸರು ಎತ್ತಿದ್ರೆ ಸಾಕು ಅರ್ಧ ದುಬೈಯ ಶೇಖು. ಅಣ್ಣಪ್ಪನವ್ರೆ, ಅವ್ರ ಬಗ್ಗೆ ಪ್ರಶ್ನೆ ಕೇಳೋದು ಬಿಟ್ಬಿಟ್ಟು ಅವರು ನಿಮ್ಗೆ ಯಾವ ಥರ ಪ್ರಶ್ನೆ ಕೇಳಿರು, ನೀವು ಯಾವ ಥರ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೀವೇನಾದರೂ ಇಂಟರ್ವ್ಯೂಲಿ ಪಾಸ್ ಆಗ್ಬಿಟ್ರೆ ದುಬೈಗೆ ಎಕ್ಸ್ಪೋರ್ಟ್ ಆಗ್ಬಿಡ್ತಿದೆ ರೀ. ಇಲ್ಲ ಅಂದ್ರೆ ಅಡ್ಗಮ್ಮನ್ಗೆ ಇಂಪೋರ್ಟ್ ಆಗ್ಬಿಡ್ತಿದೆ ರೀ. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ, ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲು ದಾರಿ. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ.
ಚಂದನವ್ರೆ 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 ಪುಟ್ಟಮಲ್ಲಿಯವರೇ ಯಾನ ಇದು ಅಷ್ಟೊತ್ತಿಂದ ಹೋಗ್ತೀನಿ ನಿಮ್ಗೆ ಕೇಳಿಸ್ತಿಲ್ವಾ ಯಾನ ನಿಂತ್ಕೊಂಡು ಡ್ರಮ್ಸ್ ಕಾಣ್ತಾ ಇದೀರಿಯಾ ಪುಟ್ಟಮಲ್ಲಿಯವರದು ಡ್ರಮ್ಸ್ ಅಲ್ಲ ಡ್ರೀಮ್ಸ್. ಹಿಡಿದ್ರಿ ಚಾಡ ಅದನ್ನ ಕಾಣ್ತಾ ಇದೀರಿಯಾ ಡ್ರೀಮ್ಸ್ ಕಾಣ್ತಿದ್ದೆ. ನೀವೇನು ಕೈಯಲ್ಲಿ ಆರ್ತಿ ತಟ್ಟೆ ಹಿಡ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಅದು ಆಕಾಶದಲ್ಲಿ ಬಿದಿಗೆ ಚಂದ್ರ ನೋಡು ಅಂತ ನಮ್ಮ ಅತ್ತೆವ ಹೇಳಿದ್ರು, ಅದಕ್ಕೆ ಪೂಜೆ ಮಾಡವು ಅಂತ ನಿಂತೀವ್ನಿ. ನೀವೇ ಒಂದು ಚಂದ್ರಮ್ಮ, ನಿಮ್ಗೆ ಯಾಕೆ ಬಿದಿಗೆ ಚಂದ್ರಮ್ಮ? ಯಾನಂದ್ರಿ? ಅಂದ್ರೆ ಇಲ್ಲೂ ಚಂದ್ರನ್ ಹುಡ್ಕೋದ್ ಬಿಟ್ಟು ಮುಂದೆ ಇರೋ ಚಂದ್ರನ್ಗೆ ಆರತಿ ಮಾಡಿ ಎಂದೆ. ಮನ್ಸಲ್ಲಿ ಚಂದ್ರನ್ ನೆನೆಸ್ಕೊಂಡು ಆರತಿ ಮಾಡಿ ಎಂದೆ. ಇಲ್ಲ ಅನ್ನಿ, ನಿಜವಾದ ಚಂದ್ರ ಬರಗಂಟ ಕಾದು ಅವನ್ಗೆ ಪೂಜೆ ಮಾಡ್ತೀನಿ. ಆಮೇಲೆ ಪುಟ್ಮಲ್ಲಿ ಊಟನ ಶಾನೆ ಪಸಂದಾಗಿ ಮಾಡಿಟ್ಟಿದ್ದೆ ಕಂಬಿಡು. ನೀನು ಜೊತೆಲಿ ಕೂತ್ಕೊಂಡು ಉಂಡಿದ್ರೆ ಇನ್ನೂ ಚೆಂದಾಗಿರೋದು. ಅದೇನೋ ವ್ರತ ಮಾಡ್ತೀನಿ ಅಂದೆ, ಮಾಡಿಟ್ರೆ ಊಟ ನೋಡ್ಬಿಟ್ಟು ಹಸು ತಡೆಯಕ್ಕಾಗಿಲ್ಲ, ಬಡ್ದು ಬಾಯಿಗೆ ಹಾಕೊಂಬಿಟ್ಟಿ. ಈಗ ನೋಡು, ನನಗೂ ಖುಷಿ, ನನ್ನ ಒಟ್ಟಿಗೂ ಖುಷಿ. ಓ ಅಣ್ಣಪ್ಪನವ್ರೆ, ಇದಕ್ಕ ಫೂ 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 ಅಂತ ಇದಾರೆ, ಬಾಯಿ ಸೊಳ್ಳೆ ನುಕ್ಕತ್ತ. ಈ ಗೌಡ್ರೆ, ಪುಟ್ಟಮಲ್ಲಿಯವರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಸ್ಕೊಂಡು ಬಿದಿಗೆ ಚಂದ್ರಮ್ಮನ ವ್ರತ ಮಾಡ್ತಿದ್ರೆ ನೀವು ದನ ತಿಂದಂಗೆ ತಿಂದು ಬಂದು ಇಲ್ಲಿ ತೇಗ್ತಿದ್ರಲ್ಲ, ನಿಮ್ಗೊಂಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ನೀವೇನ್ ಕಮ್ಮಿನಾ? ಲಾಸ್ಟ್ ಟೈಮ್ ನಿಮ್ಮ ಮಮ್ಮಿ ಹೇಳಿದ್ರು ಅಂತ ನಾನ್ ಬಿದಿಗೆ ಚಂದ್ರಮ್ಮ ವ್ರತ ಮಾಡಿದಾಗ ನೀವು ಇದೇ ರೀತಿ ತಿಂದು ತೇಗಿಲ್ವಾ? ಫಸ್ಟ್ ನೀವ್ ಸರಿಯಾಗಿ, ಆಮೇಲೆ ಬೇರೆಯವ್ರಿಗೆ ಹೇಳೋರಂತೆ. ಕರೆಕ್ಟಾಗಿ ಹೇಳಿದ್ರಿ ಮಧುರ ಅವ್ರೆ. ಗೌಡ್ರೆ, ತುಂಬಾ ಖುಷಿ ಪಡ್ಬೇಡಿ. ಈ ಪ್ರಪಂಚದಲ್ಲಿ ಯಾರನ್ನ ಬೇಕಿದ್ರು ಬದಲಾಯಿಸಬಹುದು, ಆದ್ರೆ ಗಂಡಂದ್ರನ್ನ ಬದಲಾಯಿಸಕ್ ಆಗಲ್ಲ. ನೀವು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಓ ಅಣ್ಣಪ್ಪನವ್ರೆ, ಜಾಸ್ತಿ ಕಿಸಿಬೇಡಿ, ಅವ್ರು ನಿಮ್ಗೂ ಸೇರಿಸಿ ಬೈದದು. ಆಮೇಲೆ ಪುಟ್ಟ ಮಂದಿ ಇರುವ ಗೀತ ಎಲ್ಲ ಬೇಡಬ್ಬ, ಉಂಡ್ಕೊಂಬಿದ್ಕ. ಹಂಗಾಗಲ್ಲ ನೀ, ಚಂದ್ರ ಬರಗಂಟ ಕಾದು ಪೂಜೆ ಮಾಡಿ ಆಮೇಲೆ ಬರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಚಂದ ಮಾಮ ಬಾ, ಪೋಲಿ ಮಾಮ ಬಾ. ಬರೋ ತನಕ ಪುಟ್ಟಮಲ್ಲಿಯವರು ನಿದ್ದೆ ಮಾಡೋ ಹಾಗೆ ಕಾಣ್ತಿಲ್ಲ. ಅವ್ರು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಸೌಂದರ್ಯ ಬಾಡೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅವ್ರ ಸೌಂದರ್ಯ ಬಾಡೋಗೋದಕ್ಕೆ ನಾನು ಬಿಡೋದಿಲ್ಲ. ನನ್ ಭಕ್ತಿಗ್ ಮೆಚ್ಚಿ ಚಂದ್ರನ್ ಕಳ್ಸ್ಕೊಟ್ಬಿಟ್ಟಿದ್ಯಲ್ಲ. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದಕ್ಕೆ ಈ ಡೂಪ್ಲಿಕೇಟ್ ಚಂದ್ರನೇ ಸಾಕ್ಷಿ. ನೀವು ಪೂಜೆ ಮಾಡಿ, ನಿಮ್ ಖುಷಿನೇ ನನ್ ಖುಷಿ. ಐ ಲೈಕ್ ಇಟ್. ಚಂದಿರ ಇಷ್ಟು ಹತ್ತಿರ. ಐ ಲೈಕ್ ಇಟ್. ಜಾನಿ ಬೈ, ನೀವಾ? ಯಾವ ಮೆಂಟ್ಲು ನೀನೆಲ್ಲ ಮಾಡ್ತಿದ್ಯಾ ಇಲ್ಲಿ? ಓಹೋ, ಪುಟ್ಟ ಕಣ್ಣಿಗೆ ಮೋಸ ಮಾಡ್ತಿದ್ದೀರ ಪರ್ಸಂಗದ ಗಿಡ್ಡ ತಿಮ್ಮ. ನಿಮ್ಗೆ ಯಾಕೆ ಆಗ್ಬೇಕು? ಜಾನಿ, ಐ ಲವ್ ಯು. ಜಾನಿ, ಏನು ಸಾಫ್ಟ್ ಆಗಿ ಹೋಗಿದ್ದೀರಾ? ಜಾನಿ, ಜಾನಿ ಎಲ್ಲಿ ಹೋದ್ರು? ಜಾನಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ನಾನೆಲ್ಲಿ ತಿಂತಾ ಇದ್ದೀನಿ, ನನ್ನ ಊಟ ಆಗಿ ತುಂಬಾ ಹೊತ್ತಾಯ್ತು. ನಾನ್ ಮಾತಾಡ್ತಿರೋದು ತಿನ್ನೋದ್ರ ಬಗ್ಗೆ ಅಲ್ಲ, ತಿರ್ಗೋದ್ರ ಬಗ್ಗೆ. ಯಾಕೆ ಹೀಗೆ ಆಡ್ತಿದ್ದೀರಾ? ನನ್ಗೆ ಹಾಡೆಲ್ಲ ಹಾಡಕ್ ಬರಲ್ಲ, ನಂಗೆ ನಿದ್ದೆ ಬರ್ತಿದೆ, ಮಲ್ಕೋಬೇಕು.
ಯಾಕೋ ಕಿವಿನೇ ಸರಿಯಾಗಿ ಕೇಳಿಸ್ತಿಲ್ವೇ? ನಿನ್ನೆ ರಾತ್ರಿಯಿಂದನೂ ಹೀಗೆ ಆಗ್ತಿದೆ. ಈ ಹಾಳಾದ್ರಾಕಿ ಕಲ್ಲಲ್ಲಿ ಹೊಡೆದಿದ್ರಿಂದ ಹೀಗಾಗೋಯ್ತಾ? ನಿದ್ದೆ ಗಣ್ಣಲ್ಲಿದ್ದೀನಲ್ಲ, ಅದಕ್ಕೆ ಏನೋ ಗೊತ್ತಾಗ್ತಿಲ್ಲ. ಒಂದ್ಸಲ ಪುಟ್ಟಮಲ್ಲಿಯವ್ರ ಮುಖ ನೋಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇಷ್ಟೊತ್ತಾದ್ರೂ ಪುಟ್ಟಮಲ್ಲಿಯವ್ರು ಹೊರಗೆ ಬರಲೇ ಇಲ್ವಲ್ಲ? ಹಾಲು ತಗೊಂಡು ಬಂದ್ಬಿಡ್ತೀನಿ. ಚಂದನವ್ರೆ, 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 ಕರೆದವ್ರು ನೋಡಿ. ಏನ್ ಪುಟ್ಟಮಲ್ಲಿ ಅವರೇ, ಹೋಗಿದ್ರೆ ನಾನೇ ಬರ್ತಿದ್ದೆ. ಅದ್ ಬಿಟ್ಟು ಅವನ ಕೈಲಿ ಯಾಕೆ ಹೇಳಿ ಕಳ್ಸಿದ್ರಿ? ನಿಮ್ಮಿಬ್ರು ಮಧ್ಯೆ ಮಾತಾಡದೇ ಇರೋಂಥದ್ದು ಏನಿದೆ? ನಾನ್ ನೋಡಿ ಏನೇನೋ ಮಾತಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್ ಪುಟ್ಟಮಲ್ಲಿ ಅವರೇ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜೀವನ ಪಾವನ ಆಗೋಯ್ತು. ಟ್ಯಾಂಕು ಟ್ಯಾಂಕು, ಹೂ ಆರ್ ಯು? ಲವ್ ಯು ಅಂತಿದ್ದಾರೆ. ಏನಂದ್ರಿ ಪುಟ್ಟಮಲ್ಲಿ ಅವರೇ? ಹೂ ಆರ್ ಯು? ಕೀಟಿನ ಶಬ್ದನೇ ಕೇಳಿಸ್ದೇ ಇರೋ ನನ್ನ ಕಿವಿಗೆ ಏನ್ ಕೇಳಿಸ್ಕೋಬೇಕು ಅಂತಿದ್ನೋ ಅದೇ ಕೇಳಿಸ್ತಿದೆ. ಲವ್ ಯು ಅಂತಿದ್ದಾರೆ. ಇದಕ್ಕೆ ನಾನು ಏನು ಉತ್ತರ ಕೊಡಬೇಕು ಗೊತ್ತಾಗ್ತಿಲ್ವೇ? ಪುಟ್ಟಮಲ್ಲಿ ಅವರೇ, ನೀವೇನು ಹೇಳಿದ್ರು ನಂದು ಅದೇ. ನಾನು ಹೇಳ್ತಾ ಇದ್ರಿ. ತನುವು ನಿಮ್ಮದು, ಮನವು ನಿಮ್ಮದು. ಯಾನಂದ್ರಿ? ಹಾಲ್ ತರಕ್ ಹೋಗ್ತಿದ್ದೀನಿ, ನಿಮ್ಗೂ ಬೇಕಾ? ನನ್ ಬೇಡ. ನಮ್ ಬಾಬಣ್ಣ ಹೇಳ್ತಾ ಇದ್ರು ನೀವು ದುಬೈಗೆ ಹೋಗ್ತಾ ಇದೀರಂತೆ. ಪುಟ್ಟಮಲ್ಲಿ ಅವರೇ, ನಾನು ಚಿಕ್ಕಪೇಟೆಗೆಲ್ಲ ಹೋಗಲ್ಲ, ಇಲ್ಲೇ ಪಕ್ಕದ ಡೈರಿಲಿ ತಗೊಂಡ್ಬರ್ತೀನಿ. ಚಂದನವ್ರೆ, ಯಾನು ಅಂತ ಮಾತಾಡ್ತಾ ಇದೀರಿ? ಸಾರಿ, ಐ ಆಮ್ ವೆರಿ ಸಾರಿ ಪುಟ್ಟಮಲ್ಲಿ ಅವರೇ. ನನಗೆ ಅಕ್ಕಿ ಮೂಟೆ ಎಲ್ಲ ಹೊರೋ ಶಕ್ತಿ ಇಲ್ಲ. ಬೇಕಿದ್ರೆ ಹೇಳಿ, ಹೋಮ್ ಡೆಲಿವರಿಗೆ ಆರ್ಡರ್ ಮಾಡ್ತೀನಿ. ಚಂದನವ್ರೆ, ಯಾನ ಇದು? ಮಾತಾಡ್ಬೇಕು ಅಂತ ಮಾತಾಡ್ತಾ ಇದೀರಾ, ಮಾತು ಬರುತ್ತೆ ಅಂತ ಮಾತಾಡ್ತಾ ಇದೀರೋ? ನೀವು ಮಾತಾಡೋದು ನಿಮ್ಗೆ ಅರ್ಥ ಆಯ್ತಾ ಇದ್ದ? ನನ್ಗೆ ಯಾರ ಭಯನೂ ಇಲ್ಲ. ಎಲ್ರು ನನ್ನನ್ನು ನೋಡಿದ್ರೆ ಭಯ ಬೀಳ್ತಾರೆ. ಯಾರಾದ್ರೂ ನಿಮ್ಗೆ ಏನಾರ ತೊಂದರೆ ಕೊಟ್ರೆ ಹೇಳಿ, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಚಂದನವ್ರೆ, ಒತ್ತರ ಕುಡ್ಕ ಬಂದಿದ್ದಾರಿಯಾ? ಇಲ್ಲಪ್ಪ, ನಾನು ಇನ್ನೂ ತಿಂಡಿ ಮಾಡಿಲ್ಲ. ಹಾಲು ತಗೊಂಡೋಗಿಟ್ಟು ನಾನೇ ತಿಂಡಿ ಮಾಡಬೇಕು. ಚಂದನವ್ರೆ, ನೀವೇನ್ ಹೇಳ್ತಾ ಇದ್ದೀರಾ ನನ್ಗೆ ಅರ್ಥ ಆಯ್ತಲ್ಲ. ಆದ್ರೆ ನಿಮ್ಮನ್ನ ಕರ್ಸುತ್ತೆ ಬೇರೆ ಉದ್ದೇಶಕ್ಕೆ. ರಾತ್ರಿ ಏನಾಯ್ತು ಅಂದ್ರೆ ಕೆಟ್ಟ ಕನ್ಸು ಬಿದ್ದುಬಿಡ್ತು. ಅದು ಹೇಳ. ಅದಕ್ಕೆ ತಾನೇ ಬಂದಿದ್ದು. ರಾತ್ರಿ ಇಬ್ರು ಕಳ್ರು ನಮ್ಮ ಒಟ್ಟಿಗೆ ನುಗ್ಗಿ ನಮ್ಮ ಬಾಬಣ್ಣ ಈಚೆಗೆ ಎಳ್ಕೊ ಬಂದು ಕೈ ಕಾಲು ಕತ್ತರಿಸಿ ಭಿಕ್ಷೆ ಬೇಡ ಕೂರಿಸ್ಬಿಟ್ರು. What a funny joke! ಚಂದನವ್ರೆ, ನಮ್ಮ ಬಾಬಣ್ಣನ ಭಿಕ್ಷೆ ಕೂಸೋದು ನಿಮ್ಗೆ ಜೋಕ ಸೂಪರಾ? ಸೂಪರ್ ಪುಟ್ಟಮಲ್ಲಿ ಅವರೇ, ಇನ್ನೊಂದು ಜೋಕ್ ಇದ್ರೆ ಹೇಳಿ, ನನಗೆ ನಗಬೇಕು ಅನ್ನಿಸ್ತಿದೆ. ಚಂದನವ್ರೆ, ಏನಾಗಿತ್ತು ನಿಮ್ಗೆ? ನಮ್ಮ ಬಾಬಣ್ಣ ಬಗ್ಗೆ ಯೋಚಿಸಿದ್ರೆ ನೀವು ನಗ್ತಾ ಇದ್ದೀರಾ. ನನ್ಗೆ ಅನ್ನಿಸ್ತದೆ ನಿಮ್ಗೆ ಯಾವ್ದೋ ದಯ್ಯ ಮೆಚ್ಕೊಂಡಿದೆ ಅಂತ. ಏನೋ ನಿಮ್ಮ ಮನೆಗೆ ಯಾರೋ ಬರ್ತಿದಾರ? ಬರ್ಲಿ ಬಿಡಿ ಪುಟ್ಟಮಲ್ಲಿ ಅವರೇ, ಅವ್ರು ಬಂದಾಗ ನನಗೂ ಪರಿಚಯ ಮಾಡ್ಕೊಡಿ, 2 ಪಾಲಿಸಿ ಮಾಡಿಸ್ಬಿಡ್ತೀನಿ. ನೀವು ಬೇಡ, ನಿಮ್ ಪಾಲಿಸರು ಬೇಡ, ಹೋಗಿ ಇಲ್ಲಿಂದ. ಬಾಬಣ್ಣ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ, ಪುಟ್ಟಮಲ್ಲಿ ಅವರೇ ಯಾಕೆ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಇಲ್ಲ, ಪಟಾಪಟಿ ಚಡ್ಡಿ ಬರೀ ಮಾರೋರ್ಗೆ ತಿನ್ನೋಕೇನಾದ್ರೂ ಮಾಡೋಕ್ ಹೋಗಿರ್ಬೇಕು. ಜಾನಿ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ನಾನು ನಿಮಗೆ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನ ಆದ್ಮೇಲೆ ತಿಂಡಿ ಮಾಡಿದ್ಯಾ? ಹಾ ಜಾನಿ, ಡ್ರಾಮಾ ಸಾಕು. ದಿನ ನನ್ನ ಸತಾಯಿಸಕ್ಕೆ ಹೊಸ ಹೊಸ ಡ್ರಾಮಾ ಮಾಡ್ತೀರಂತ ನನಗೆ ಗೊತ್ತು. ಏನ ಪಟಾಯಿಸೋದ? ನಿನ್ನ ಯಾಕೆ ಪಟಾಯಿಸ್ಲಿ? ಪಟಾಯಿಸಿ ತಾನೇ ನಿನ್ನ ಮದುವೆ ಆಗಿರೋದು. ಹಾ ಜಾನಿ, ತಮಾಷೆ ಸಾಕು. ಗೌಡ್ರಿನ್ನೇನು ದುಬೈ ಶೇಖ್ ಅವ್ರನ್ನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ. ಅವ್ರು ಕೇಳೋ ಕ್ವೆಶ್ಚನ್ಸ್ಗೆ ಸರಿಯಾಗಿ ಆನ್ಸರ್ ಮಾಡಿ. ಬಿ ಪ್ರಿಪೇರ್ಡ್. ಏನ ಕೇಕಾ? ತಿಂಡಿಗೆ ಕೇಕ್ ಚೆನ್ನಾಗಿರಲ್ಲ, ಬೇಕಿದ್ರೆ ಬ್ರೆಡ್ ಟೋಸ್ಟ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಜಾನಿ ನಿಮ್ಗೆ ಏನಾಗಿದೆ? ಯಾಕೆ ಹೀಗೆ ಆಡ್ತಿದ್ದೀರಾ? ಇವತ್ತು ನಿಮ್ ಗ್ರೂಮಿಂಗ್ ಕ್ಲಾಸ್ ಬೋಣಿ ಆಗಿಲ್ವಾ? ಯೋಚನೆ ಮಾಡ್ಬೇಡ, ಇವತ್ತು ಡಬಲ್ ದುಡಿತೀಯಾ? ಜಾನಿ, ನಾನು 3 ಅಂದ್ರೆ ನೀವು 6 ಅಂತಿದ್ದೀರಾ. ನನ್ನ ಕೋಪ ಬರ್ಸ್ಬೇಕು ಅಂತಾನೆ ಹೀಗೆಲ್ಲ ಆಡ್ತಿದ್ದೀರಾ? ಏನು ಪಾಪುನಾ? ನೀನೇ ಹೇಳ್ತಿದ್ದೆ ನಮ್ಗೆ ಈಗಲೇ ಪಾಪು ಬೇಡ ಅಂತ. ಈಗ ಯಾಕೆ ಪಾಪು ಕೇಳ್ತಿದ್ಯಾ? ದೇವ್ರ, ಮಧು, ತಲೆ ನೋವ್ತಿದ್ಯಾ? ಇಲ್ಲ, ತಲೆ ಕಡಿತಿದೆ. ಏನೋ ಕರಡಿ ನೋಡಿದ್ಯಾ? ಅಯ್ಯೋ ಬೇಡ ಮಧು, ನೀನ್ ಇದಕ್ ಮೊದಲು ಕರಡಿ ಸವಸ ಮಾಡಿ ಆಗಿದ್ದ ಅನಾಹುತನೇ ಸಾಕು, ಮತ್ತೆ ಅದ್ರ ಸವಸ ಮಾಡಬೇಡ. ಮಧುರ ಇವರೇ ನೋಡಿ, ದುಬೈ ಶೇಖು. ಇವರು ಮಧುರ ಅವರು ಗ್ರೂಮಿಂಗ್ ಕ್ಲಾಸ್ ನಡೆಸ್ತಾರೆ. ಏನ್ರಿ ಗೌಡ್ರೆ, ನಿಮ್ದಕ್ಕಿ ಮಧುರ ಬೋ ಪಸಂದ್ ಆಗವ್ರೆ. ಗೌಡ್ರೆ, ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಅಯ್ಯೋ ಅದ್ರಲ್ಲ ನಿಂತು ಬಿಡಿ, ಇರೋ ವಿಷಯ ತಾನೇ ಹೇಳಿದ್ರು. ನೀವು ಸುಂದರವಾಗಿದ್ದಾರೆ ಅಂತ ಹೇಳ್ತಾವ್ರೆ. ಗೌಡ್ರೆ, ನಾ ಕೇಳಿದ್ ಹಾಗಲ್ಲ. ಇವ್ರು ದುಬೈ ಶೇಖು, ಆದ್ರೆ ಮಂಡ್ಯದ ಭಾಷೆ ಹೇಗೆ ಮಾತಾಡ್ತಿದ್ದಾರೆ? ಯಾವ್ದೇ
ಬೇಟ ಕೂತ್ಕೊಳಕ್ ಹೇಳಕ್ಕಿಲ್ವಾ ಅಂತ ಕೇಳಿದೆ. ಕೂತ್ಕೊಳ್ಳಿ ಅದು ನಮ್ದು ಹಬ್ಬಕ್ಕೆ ಬಂದು ದುಬೈ, ಅವ್ವ ಬಂದು ಮಂಡ್ಯದು. ಇಲ್ಲಿ ಮಂಡ್ಯಕ್ಕೆ ಸೀನ್ರಿ ನೋಡಕ್ಕೆ ಬಂದಾಗ ಅವ್ರನ್ನು ಮ್ಯಾರಿ ಮಾಡಿ ದುಬೈಗೆ ಕರ್ಕೊಂಡು ಹೋಯ್ತು. ಅವ್ರದ್ದು ಫಲಾನೇ ನಾನು, ಮೊಹಮ್ಮದ್ ಅಬ್ದುಲ್ಲಾ ಇಲ್ಲ ಅಲಿಯಾಸ್ ಮಂಡ್ಯದ ಬೆಲ್ಲ. ಸರಿ ನಿಮ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಗೌಡ್ರೆ ಮಾಲು ಎಲ್ಲಿದೆ? ಮಧುರ ಅವ್ರೆ, ಅದು ಅವ್ರ ಭಾಷೆಯಲ್ಲಿ ಅಣ್ಣಪ್ಪನವ್ರ ಬಗ್ಗೆ ಕೇಳ್ತಾವ್ರ ನೀ. ಓ, ನಿಮ್ ಮಾಲ್ ಇಲ್ಲಿದೆ. ಸಾರಿ ಇವರೇ ನನ್ನ ಹಸ್ಬೆಂಡ್ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್. ಜಾನಿ, ಇವರೇ ನಿಮ್ನ ಕರ್ಕೊಂಡು ಹೋಗಕ್ ಬಂದಿರೋ ಶೇಖು. ಈ ಶೇಖು ಬಾಟ್ಲ್ ಮ್ಯಾನ್ ಲೇಬಲ್ ನ ನೋಡಿ ಏನು ಯೋಗ್ಯತೆ ಅಂತ ಹೇಳಲ್ಲ, ಅದ್ರ ಒಳಗಿರೋ ಎಣ್ಣೆಗೆ ನಾಲ್ಗೆ ಮ್ಯಾಕ್ ಇಟ್ಕೊಂಡು ಎಷ್ಟು ಕಿಕ್ ಕೊಡ್ತಿದೆ ಅಂತ ಹೇಳ್ತೀನಿ. ಸಾರಿ, ನೀವ್ ಯಾರ ಬಗ್ಗೆ ಹೇಳಿದ್ರು ಗೊತ್ತಾಗಿಲ್ಲ. ಮಧುರ ಅವ್ರ, ಇವ್ರಂತರ ಹಂಗೆ ತಮ್ಮ ಬೆನ್ನ ತಾವೇ ತಟ್ಕೊತಾ ಇರ್ತಾರೆ. ಪರಿಚಯಸ್ತ್ರನ ಆ ಚಂಡಲ್ಲಿ ಪ್ರೀತಿ ಮಾಡಕ್ ಶುರು ಮಾಡ್ಬಿಡ್ತಾರ. ಹೇ ಗೌಡ್ರೆ, ಈ ನಾಲಾಯಿಗೆ ಪ್ರಶ್ನೆನ ಕೇಳ್ಬೋದು? ನಾಲಾಯಕ ಅದು ಪ್ರೀತಿಯಿಂದ ಹಂಗೆ ಕರೀತಾರೆ ಅನ್ನಿ. ಶೇಖ್ ಸಾಹೇಬ್ರೆ, ನೀವು ಇಂಟ್ರೂ ಶುರು ಹಚ್ಕೊಳ್ಳಿ. ಹೌದು ನೀವು ಬೇಗ ಇವ್ರ ಕ್ವೆಶನ್ಸ್ಗಳನ್ನ ಕೇಳಿ. ಇವ್ರು ಹೇಗೆ ಆನ್ಸರ್ ಮಾಡ್ತಾರಂತ ನಾನು ನೋಡ್ಬೇಕು. ನಮ್ದುಕಿ ಹೆಂಗಸ್ರ ಮುಂದೆ ಪ್ರಶ್ನೆಗಳನ್ನ ಕೇಳಲ್ಲ, ನಮ್ದು ಏನಿದ್ರು ಸೀಕ್ರೆಟ್ ಆಗಿ ಮಾಡ್ತೀವಿ. ಹೂಕನ್ ಹೇಳಿ ಮಧುರ ಅವ್ರೆ, ಶೇಖ್ ಸಾಹೇಬ್ರು ಶಾನೇ ರಹಸ್ಯ ವ್ಯಕ್ತಿ. ಇವರು ಎಷ್ಟೊತ್ನಾಗ ಎಲ್ಲಿದ್ದರು ಯಾನ್ ಮಾಡಿರೋ ಅಂತ ಗೊತ್ತಾಗಲ್ಲ ನೀ. ಸರಿ, ನೀವು ಇವ್ರಿಗೆ ಇಂಟರ್ವ್ಯೂ ಮಾಡಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಜಾನಿ, ಹುಷಾರು. ಅವ್ರ ಕೇಳಿದ ಕ್ವೆಶನ್ಸ್ಗೆಲ್ಲ ಕರೆಕ್ಟ್ ಆನ್ಸರ್ ಕೊಡಿ. ಆಲ್ ದ ಬೆಸ್ಟ್. ದೇವ್ರೆ, ಇಲ್ಲೇನ್ ನಡೀತಿದ್ಯೋ, ಇವ್ರೇನ್ ಮಾತಾಡ್ತಿದಾರೋ ಒಂದು ಗೊತ್ತಾಗ್ತಿಲ್ಲ. ನೀನೇ ನನ್ ಕಾಪಾಡ್ಬೇಕಪ್ಪ. ನಿಮ್ದಕ್ಕೆ ವಯಸ್ಸೆಷ್ಟು? 34 ನನ್ನ ಸೈಜು. ಏನ್ರಿ ಗೌಡ್ರೆ, ನಾವು ವಯಸ್ಸಿಗೆ ಕೇಳಿದ್ರೆ ಪ್ಯಾಂಟ್ ಸೈಜ್ಗೆ ಹೇಳ್ತಾರೆ. ಕೆಸಲ ಒಂಥರ ಮಜಾ ಇದೆ. ನಿಮ್ದಕ್ಕೆ ಮಸಾಜ್ ಮಾಡಕ್ಕೆ ಬರ್ತದೆ? ನನ್ಗೆ ಹರಾಜ್ ಹಾಕಕ್ಕೆಲ್ಲ ಬರಲ್ಲ. ಇಲ್ಲಿ ತನಕ ನಾನು ಯಾರನ್ನೂ ಹರಾಜ್ ಹಾಕಿಲ್ಲ. ನೀವು ಅನ್ನಿ, ಗೌಡ್ರನ್ನ ಕರ್ಕೊಂಡೋಗಿ ಹರಾಜ್ ಹಾಕಿ ಬಂದ್ಬಿಡ್ತೀನಿ. ಏನ್ರಿ ಗೌಡ್ರೆ, ಕಡಲೆ ಬೀಜಾಗೆ ಕೇಳಿದ್ರೆ ಗಿಡ ಯಾವಾಗ ಬೆಳಿತೀರಿ ಅಂತ ಕೇಳ್ತಾರೆ. ಅವ್ರ ಹಂಗೆ 3 ಕತ್ತ ವಯಸ್ಸಾದ್ರೂ 3 ತಿಂಗಳು ಕೂಸ್ತಾರ ಆಡ್ತಾರೆ. ನೀವು ತಲೆ ಕೆಡಿಸ್ಕೊಬೇಡಿ, ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ನಮ್ದಕ್ಕೆ ಸಮಾಧಾನ ಮಾಡ್ತಾರೆ. ಹೌದೌದು, ನಾನು ಕ್ವಾಲಿಫೈಡ್. ಅವರು ಸಮಾಧಾನ ಮಾಡ್ತೀವಿ ಅಂತ ಅವ್ರ ಸ್ಟೈಲಲ್ಲಿ ಹೇಳ್ತಾರೆ. ನೀವು ಮುಂದಿನ ಪ್ರಶ್ನೆ ಕೇಳಿ. ನೀವು ಎಲ್ಲದಕ್ಕೆ ಕೋಆಪರೇಟ್ ಮಾಡ್ತೀರಿ? ನಾನು ತುಂಬಾ ಕ್ರಿಯೇಟಿವ್ ವ್ಯಕ್ತಿ ರೀ. ಈಗಾಗಲೇ ಬೇಜಾನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಕ್ರಿಯೇಟಿವ್ ಆಗಿ ಕೋಆಪರೇಟ್ ಮಾಡ್ತೀನಿ ಅಂತ ಅವ್ರೆ. ನಿಮ್ದಕ್ಕೆ ಮಸಾಜ್ ಮಾಡಕ್ಕೆ ಬರ್ತದೆ? ನನ್ಗೆ ಎಲ್ಲಾ ತರದ ಜ್ಯೂಸ್ ಮಾಡ್ಕೊಂಡ್ ಬರುತ್ತೆ. ಜ್ಯೂಸ್ ಮಾತ್ರ ಅಲ್ಲ, ಎಲ್ಲಾ ತರದ ಅಡ್ಗೆನೂ ಮಾಡಕ್ ಬರುತ್ತೆ. ನಂಬರ್ 1 ಕುಕ್ಕು. ಏನಾದ್ರು ಬೇಕಿದ್ರೆ ಹೇಳಿ, 5 ನಿಮಿಷದಲ್ಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನಿಮ್ ಅಜ್ಜಿ ಪಿಂಡಾಗೆ ಬೇಕು. ಏನೋ ಕಜ್ಜಿ ಆಗಿದ್ಯಾ? ನಿಮ್ಮೂರಲ್ಲಿ ಸ್ನಾನ ಮಾಡಕ್ ನೀರಿಲ್ವಾ? ಓ ಅಣ್ಣಪ್ಪನವ್ರೆ, ಯಾಕೆ ಈ ತರ ಮಾಡ್ತಾ ಇದೀರಿ? ಬಂದಿರೋ ಅವಕಾಶನ ಕಳ್ಕೊಬೇಡಿ. ಅವ್ರ ಪ್ರಶ್ನೆ ಸರಿಯಾಗಿ ಉತ್ತರ ಕೊಡಿ. ಏನೋ ಬೀಡಿ ಸೇದ್ಬೇಕಂತ? ನನ್ಗೆ ಯಾವ ಚಟನೂ ಇಲ್ಲ ರೀ. ಅವ್ರು ಸೇದ್ಬೇಕು ಅಂತ ಇದ್ರೆ ಆಚೆ ಹೋಗಿ ಸೇದ್ಕೊಂಬರ ಕೇಳಿ. ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಿ ಅಣ್ಣಪ್ಪನವ್ರೆ. ಶೇಖ್ ಅವರು ದುಬೈಲಿ ಅಲ್ಲಾಡ್ರಿನಿಲ್ಲ, ನಿಮ್ ಮಟ್ಟಿಗೆ ಬಂದು ಅಲ್ಲಾಡೋಗ್ಬಿಟ್ರು. ಶೇಖ್ ಅವ್ರು ಯಾಕೆ ಬೇಜಾರು ಮಾಡ್ಕೊಂಡು ಹೋದ್ರು? ಇಲ್ಲಿ ಏನ್ ನಡೀತಿದೆ ನನ್ಗೊಂದು ಅರ್ಥ ಆಗ್ತಿಲ್ವೇ. ಆದ್ರೂ ಇಲ್ಲೇನೋ ಗಡಿಬಿಡಿ ಆಗ್ತಿದೆ. ದೇವ್ರೆ, ನೀನೇ ನನ್ ಕಾಪಾಡ್ಬೇಕಪ್ಪ. ಜಾನಿ, ಎಲ್ರು ಎಲ್ಲಿ ಹೋದ್ರು? ಜಾನಿ, ಎಲ್ರು ಎಲ್ಲಿ ಹೋದ್ರು? ಮಧುರ ಅವ್ರೆ, ಅಣ್ಣಪ್ಪನವರು ಶೇಖ್ ಅವ್ರ ಇಂಟರ್ವ್ಯೂ ಫೇಲ್ ಆಗ್ಬಿಟ್ರು. ನನಗ್ ಗೊತ್ತಿತ್ತು ಇವ್ರು ಹೀಗೆ ಮಾಡ್ತಾರಂತ. ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಡ್ರಾಮಾ ಮಾಡ್ತಿದ್ದೀರಾ? ನೀವೇನ್ ಮಾತಾಡ್ತಿದ್ರ ನನಗೊಂಚೂರು ಕೇಳಿಸ್ತಿಲ್ಲ. ನನ್ ಕಿವಿಲ್ ಇನ್ಫೆಕ್ಷನ್ ಆಗಿ ಎಲ್ಲೋ ಚೂರ್ ಕೇಳಿಸುತ್ತೆ, ಸ್ಪಷ್ಟವಾಗಿ ಏನು ಕೇಳಿಸ್ತಿಲ್ಲ. ಅಂದ್ರ ಅಣ್ಣಪ್ಪನವರು ಕ್ಯೂಡ್ರಾಗ್ಬಿಟ್ರ? ಏಯ್ ಗೌಡ್ರೆ, ಸುಮ್ನೆ ನಿಂತ್ಕೊಳ್ರಿ. ಇಲ್ಲಿ ನಮ್ ಟೆನ್ಷನ್ ನಮ್ಗಾಗಿದ್ರೆ ನೀವ್ ಹೇಳಿ ತಿನ್ಬೇಕು ಅಂತೀರಾ? ಇಂಥ ಟೈಮಲ್ಲ ಇದೆಲ್ಲ ಬೇಕೇನ್ರಿ? ಮಧುರ ಅವ್ರ, ಅಣ್ಣಪ್ಪನವ್ರ ಕಿವಿ ದಿಟ್ಟವಾಗ್ಲೂ ಡಮ್ ಅಂದ್ಬಿಟ್ರೆ. ಬಿರ್ನ ಡಾಕ್ಟರ್ ಕರ್ಸಿ ಟ್ರೀಟ್ಮೆಂಟ್ ಕೊಡ್ಸಿ, ನಾ ಬರ್ತೀನಿ. ಏನೋ ನಾನ್ ನಿಮ್ ಹಿಂದೆ ಬರ್ಬೇಕಾ? ನಾನ್ ನಿಮ್ ಹಿಂದೆ ಬರಕ್ ನೀವೇನ್ ಹುಡುಗಿ ಏನ್ರಿ? ಅಪ್ಪ ತಂದೆ, ನಾ ಇನ್ನು ಹೊರಡ್ತೀನಿ ಅಂದಿ. ಏನ್ರಿ ಮಾಡ್ತಿದ್ದೀರಾ?
ಮುದು ಇದ್ದಾಳೇನೋ ಕಾಮನ್ ಸೆನ್ಸ್ ಬೇಡವೇನ್ರಿ? ನನ್ ಮುಂದೆ ಬಗ್ ನಿಲ್ತಿದ್ದೀರಾ? ಹೋಗ್ರಿ ಇಲ್ಲಿಂದ. ಜಾನಿ ಫೋನ್ ಕೊಡಿ. ಜಾನಿ ಫೋನ್ ಕೊಡಿ. ಹಲೋ ಡಾಕ್ಟ್ರೇ. ಟ್ಯಾಕ್ಟ್ರಾ? ಮಧು, ನಿಂಗೆ ಯಾಕಮ್ಮ ಟ್ಯಾಕ್ಟ್ರು? ನೀನು ಗ್ರೂಮಿಂಗ್ ಕ್ಲಾಸ್ ನಡೆಸೋದ್ ಬಿಟ್ಟು ಟ್ಯಾಕ್ಟರ್ ಓಡ್ಸೋಕ್ ಹೋಗ್ತೀಯಾ?